ಫ್ರೆಂಡ್ಸ್ ನೋಡ್ರಿ ಇವು ಮೊನ್ನೆ ನೆಲ್ಲಿಕಾಯಿನ ಏನ್ ನಮ್ಮ ಮನೆಯವರು ಬೆಲ್ಲ ಮತ್ತು ಒಂಚೂರು ಮಸಾಲೆ ಅದನ್ನ ಕಲಿಸಿ ಇಟ್ಟಿದ್ರು ಈ ತರ श्री एम रहते भाई में उधर सस्ता सब्जी बैठ के नहीं बेचता है पूरा सब्जी सस्ता है ये ಮಾಡಾಗತ್ತೆ ಆಂಟಿ हां हमारा सास का हमारे को ए ಎಲ್ಲಿ ಹೊಂಟ್ರಿ ಏ ಅರನ್ ಇಲ್ಲೇ ಬರ್ತಾನ अरे ले बोल श्री तुम कुछ दम नहीं मेरी माँ देख कैसा है हाड़ घटता एकदम ये बुद्धि घटता है बर 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 हम उसका सामने कुछ भी नहीं बीगर बंद खैली लेके आया वो अभी क्या लेके आया पता नहीं क्या हमारी फ्रेंड खाने के लिए बुलाई नाश्ता हाँ ना तुम उधर खाया तुम खाओ वही आया हाँ ಸಿರಾ ಬರ್ರಿ ಓನಿ ಟೈಮ್ ಆಗಿಲ್ಲಂದೆ ಸಾಲಿದು ಬರ್ರಿ ಇಲ್ಲಿ ನಮ್ಮ ಮನೆಯವರು ಏನು ಕೆಲಸ ಮಾಡತ್ತಾರ ಅಂತೇಳಿ ಒಂಚೂರು ನೋಡ್ರಿ ಆಹಾ ಬಾಯಲ್ಲಿ ನೀರು ಬರ್ತಾ ಇದೆ ವಾವ್ ಏ ಸುಡುತ್ತೆ ಶ್ರೀ ಹಂಚು ಕರೆ ಭಾಳ ಇಲ್ಲಿ ನೋಡ್ರಿ ಇಲ್ಲಿ ಸಿಗಲ್ಲ ಹುಂಚಿಕಾಯಿ ಸಿಗ್ತಾವ ನೋಡು ಸ್ವಲ್ಪ ಉಪ್ಪು ಹಾಕ್ಕೊಡ್ರಿ ಹಿಂಗೆ ಎಲ್ಲ ಕಟ್ ಮಾಡ್ಕೊಂಡು ಅವು ತುಂಬಿರ್ತಲ್ರಿ ತುಂಬು ತೆಗೆದ್ರೆ ಅವು ತಾವೇ ಗೀರ್ 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 ಬೀಳ್ತಾವ್ರಿ ನಾವೇನು ಗೀರ್ ಹಾಕೋ ಅವಶ್ಯಕತೆ ಇಲ್ಲ ನೋಡ್ರಿ ಗೀರ್ ಗೀರ್ ಬಿದ್ದಿರ್ತಾವು ಹಿಂದ ಮುಂದೆ ಎರಡು ಬೆನ್ನು ಸುಟ್ಟಿವಂದ್ರೆ ಒಂಥರ ಕುದ್ದಂಗೆ ಹಾಕವ್ರಿ ರಸ ರಸ ಉಪ್ಪು ಹಾಕ್ಬಿಡ್ಬೇಕು ಸಣ್ಣ ಇಟ್ಟಿಯಲ್ಲ ಹುಂಚಿಕಾಯಿ ಹೇ ಗೊತ್ತಾಗಲ್ಲ ನುಂಚಿಕಾಯಿ ಮೊನ್ನೆನೂ ತೋರ್ಸ್ಯಾವು ಹುಂಚಿಕಾಯಿ ರೀ ಮತ್ ನಾ ಇಲ್ಲಿ ಸಿಗಲ್ಲನೋ ಅಂದೆ ಗೊತ್ತಾ ಹುಂಚಿಕಾಯಿ ಅಂದೆಲ್ಲ ಇಲ್ಲ ಅವ್ರಿಗೆ ಭಾಳ ಮಾಡ್ಬೇಕ ತಡಿಯಪ್ಪ ಒಂದು ಶಿಸ್ತು ಇಡ್ಬೇಕಾಗೈತೆ ಅವ್ರಿಗೆ ದವ್ರಿಗೆ ಅಪ್ಪ ಪ್ಲೀಸ್ ಇಲ್ಲಿ ಸಿಕ್ಕ್ರಿ ತೊಂಬಾರೆ ಮೊನ್ನೆ ಸಲ ಯಾವಾಗ ತಂದಿದ್ದಿಲ್ಲ ಇಲ್ಲೇ ನೀನು ಹಾಂ ಸ್ವಲ್ಪ ಹುರ್ಕೊಂಡು ಆಮೇಲೆ ಸ್ವಲ್ಪ ಉಪ್ಪು ಹಾಕಿ ಮಸ್ತ್ ತಡಿ ಪ್ಲೀಸ್ ತಂಬ ಯಾಕಂದ್ರೆ ಈಗ ತಂದು ತಿನ್ಬೇಕು ಇವನಲ್ಲ ಇನ್ನೊಂದಿಷ್ಟು ದಿನ ಮತ್ತು ದ್ವಾರಗಾಯಿ ಮುಗಿದ ಹಣ್ಣಿಗೆ ಸನೇ ಬಂದಿರ್ತಾವ ಯಾವಾಗ ಒಂದು ತೊಗೊಂಬಂದಿದ್ದೆಪ್ಪ ಎಷ್ಟೊಕೊಂತ ಬಂದಿದ್ದಿ ಇವು ಹರ್ಕೊಂಬಂದು ಇನ್ನೂ ಹೆಚ್ಚಿಗೆ ಹರ್ಕೊಂಬರದ್ದು ಬಂದಿಲ್ಲ ಊರಾಗ ಇದು ಹೊರಳುವಾಗ ನೆನಪಾಲಿಲ್ಲ ನಿಮ್ಮ ಮೇಲೆ ಹೊರಗೆ ಅದು ಅರ್ಜೆಂಟ್ ಫೋನ್ ಮಾಡಿದ್ರೆ ಬರ್ಬಿಟ್ವಿ ಹಿಂಗೆಲ್ಲ ಯಾರಿಗೆ ಇಷ್ಟ ಆಗತ್ತೆ ಕಮೆಂಟ್ ಮಾಡಿ ಹೇಳ್ರಿ ನನಗಂತೂ ಹಿಂಗೆ ಮಾನಿಕಾಯಿ ಹುಂಚಿಕಾಯಿ ಕವಳಿಕಾಯಿ ಅಂದ್ರೆ ನಮ್ಮ ಕಡೆ ಸಣ್ಣ ಬರ್ತಾವ್ರಿ ಹುಳಿ ಹುಳಿ ಕರ್ಕೊ ನಿನಗೆ ಗಜ ಬೀಳ್ತಾವು ನೆಲ್ಲಿಕಾಯಿ ಇವೆಲ್ಲ ನಂಗೆ ಭಾಳ ಇಷ್ಟ ರೀ ಪಂಚಪ್ರಾಣ ನೆಲ್ಲಿಕಾಯಿ ಅಂದ್ರೆ ಬೆಟ್ಟದ ನೆಲ್ಲಿಕಾಯಿ ಬರ್ತಾವಲ್ರಿ ಸಣ್ಣ ಅವು ಭಾಳ ಇಷ್ಟ ಅವೆಲ್ಲ ಮೊದಲು ಹಂಪಿ ಬಾದಾಮಿ ಇವೆಲ್ಲ ಹೋದ್ರೆ 10 ರೂಪಾಯಿಗೆ ಒಂದು ಕೊಳವ್ಯಾಗ್ಸ್ ಹಾಕಿ ಕೊಡೋರಿ ಒಂದು ಭಾಳ ಆದ್ರೆ ಒಂದು 7-8 ಬಾ ಅಷ್ಟೇ ಇರ್ತಿದ್ವು ಹಾಂ ಅಷ್ಟು ರುಚಿ ಒಂದು ಸ್ವಲ್ಪ ಉಪ್ಪು ಒಂದು ಜರ ಖಾರ ಹಾಕಿ ಹಿಂಗೆ ಗುಳಿಗೆ ಸೈಡ್ ಕೊಟ್ಬಿಡರಿ ವಾ ಮಮ್ಮಿ ಪಾಪೆ ಸ್ವಲ್ಪ ಉಪ್ಪು ಖಾರ ಹಾಕ್ಲಿ ಖಾರ ನೋಡಿ ಖಾರ ಏನು ಮಾಡ್ತಿದ್ದೆ ಖಾರ ಬೇಡ್ಬಿಡು ಉಪ್ಪು ಅಷ್ಟೇ ಹಾಕಿ ನಾವೆಲ್ಲ ಸಣ್ಣರಿದ್ದಾಗ ಇದು ಜಜ್ಜಿ ಕೊಡ್ತಿದ್ರಿ ನಮ್ಮ ಮನ್ಯಾಗ ಹುಂಚಿ ಹಣ್ಣು ಬೆಲ್ಲ ಬೆಳ್ಳುಳ್ಳಿ ಜೀರಿಗೆ ಮತ್ತು ಕಟ್ಟಿಗೆಯಾಗ ಸುತ್ತಿ ಕೊಡೋರಿ ಅದನ್ನ ಲಾಲಿಪಾಪಿನ ಗತೆ ಸೇಮ್ ಥ್ಯಾಂಕ್ ಯು ನೋಡ್ರಿ ಸದ್ದ ವಾವ್
ಪರಮಾನಂದ. ಉಪ್ಪು ಸ್ವಲ್ಪ ಜಾಸ್ತಿ ಹಚ್ಕೊಂಡು ತಿಂತೀನಿ ನಾನು. ಸ್ವರ್ಗ. ಥ್ಯಾಂಕ್ ಯು ಸೋ ಮಚ್ ಅಪ್ಪು. ನಾನು ನೀರು ಬರಾಕ್ತ ಬಾಯಾಗ. ಆಮ್ಲ ಕ್ಯಾಂಡಿ ಮಾಡ್ಬೇಕಂತ ಮಾಡೇನ್ರಿ. ಸರ್ಗೋಸ್ಕರ ಸ್ವಲ್ಪ ಬಾಯಿ ಸೈ ಇಲ್ಲ ಅಂತಂದು ಅದಕ್ಕಾಗಿ ಆಮ್ಲ ಕ್ಯಾಂಡಿ ಮಾಡಾಕ್ತೀನಿ. ಇವು ನೆಲ್ಲಿಕಾಯಿ ನೋಡ್ರಿ, ದೊಡ್ಡ ನೆಲ್ಲಿಕಾಯಿ. ಅದಕ್ಕೆ ಕ್ಯಾಂಡಿ ಮಾಡಾಕ್ತೀನಿ ರೀ. ಇದ್ರಾಗ ಸ್ಟೀಮ್ ತೊಗೊಂಡು ಒಂದು 15 ನಿಮಿಷ ಹಾಕಿಸಿ ಇಡ್ಲಿ ಕುಕ್ಕರ್ನಾಗ ರೀ. ಇಡ್ಲಿ ಕುಕ್ಕರ್ನ ಹಾಕಿ ಒಂದು 15 ನಿಮಿಷ ಸ್ಟೀಮ್ ತೊಗೊಂಡ್ರಿ. ಈಗ ಈ ಥರ ಬಿಚ್ಚಿಗೆ ಈ ಥರ ಮಾಡಿದ್ರು. ಓಳ್ರಿ ಇಷ್ಟು ಸಣ್ಣ ಹೋಳು ಮಸ್ತ್ ಆಗ್ಯಾವ್ರಿ. ಈಗ ಇದನ್ನು ತೊಗೊಂಡು ಕೇಸಿ ಆಮೇಲೆ ಇವನ್ನೆಲ್ಲ ಬಿಚ್ಕೊಂಡು ಇದಕ್ಕೆ ಬೆಲ್ಲ ಇದು ಮಾಡಿದ್ದೀನಿ ರೀ. ಸಣ್ಣಾಗಿ ಕಟ್ ಮಾಡ್ಕೊಂಡು ಬೆಲ್ಲ ಮತ್ತು ಮಸಾಲೆ ಕ್ಯಾಂಡಿ ಮಾಡ್ತೀನಿ. ನಾರ್ಮಲ್ ಆಗಿ ಮಸಾಲೆ ಕ್ಯಾಂಡಿ. ಇದಕ್ಕೆ ಏನೇನು ಹಾಕೊಂಡಿ? ಇದಕ್ಕೆ ಕರಿಮೆಣಸು, ಜೀರಿಗೆ, ಜೀರಿಗೆ, ಅಜ್ವಾನ ಮತ್ತು ಸ್ವಲ್ಪ ಇದು ಮೆಂತೆಕಾಳು ಹಾಕಿ ಸ್ವಲ್ಪ ಒಂದೆರಡು ಇಷ್ಟ ಮತ್ತೇನಿಲ್ಲ ಹುರಿಕೇಸಿ ಪೌಡ್ರ್ ಮಾಡಿಟ್ರಲ್ಲಿ ಬರ್ರಿ. ಇದು 2-3 ದಿವಸ ಪ್ರೊಸೆಸ್ ಐತ್ರಿ. 3-4 ದಿವಸ ಆಗುತ್ತೆ ಪ್ರೊಸೆಸ್ ಮಾಡಕ್ಕಿದ್ರ. ಆಗ ಒಣಗಿಸ್ಬೇಕನ್ ಮತ್ತೆ? ಇದು 3 ದಿವಸ ನೆನೆ ಇಡ್ಬೇಕಿದ್ರ ಬೆಲ್ದಾಗ. 3 ದಿವಸ ನೆನೆ ಇಟ್ಟು ಆಮೇಲೆ ಅಷ್ಟಕ್ಕೆ ಇಷ್ಟು ಬೆಲ್ಲ ಸಾಕು. ನೋಡೋದು ಕಡಿಮೆ ಇತ್ತ ಮತ್ತೆ ಜಾಸ್ತಿ ಹೋಗುತ್ತೆ. ಹುಳಿತೇನೆ? ಹುಳಿತಿ ಇಲ್ಲ ಅಷ್ಟಿಲ್ಲ. ಇಲ್ಲಾಂದ್ರೆ ಸ್ವಲ್ಪ ಈ ಥರ ಎಲ್ಲ ಇವೆಲ್ಲ ಅಂಗಡ್ಯಾಗ ಸಿಗ್ತಾವ ನೋಡ್ರಿ. ಇವು ಪ್ಯಾಕೆಟ್ ಭಾಳ ಚಂದ ಅನಿಸ್ತಾವ. ಸಿಗ್ತಾವ್ರಿ. ನಾವು ಮನ್ಯಾಗ ಮಾಡಿದ್ರೆ ಚಲೋ ಅನ್ಸುತ್ತೆ ಅಂತ ತೊಗೊಂಬಂದೀನಿ. ಇವತ್ತು ಬಜಾರಿಂದ ಅರ್ಧ ಕಿಲೋ ತೊಗೊಂಬಂದೀನಿ. ನೆಲ್ಲಿಕಾಯಿ ಹೆಂಗಿರ್ತಾವ ಇವು? 50 ರೂಪಾಯಿಗೆ ಅರ್ಧ ಕಿಲೋ ತೊಗೊಂಬಂದೇನ್ರಿ. ನೋಡೋಣ ಮಾಡಾಕತ್ತೀವಿ ಫಸ್ಟ್ ಟೈಮು. ಬಜಾರ್ದಾಗ ಏನು ತೊಗೊಂಬರೋದು ಅಂತ ಮನೆಯಾಗ ಮಾಡಿಕೊಡಾಕತ್ತೀವಿ. ಸುಮ್ಮನೆ ಯಾವಾಗಾರ ಸ್ವಲ್ಪ ಅದ್ರಾಗ ಮಸಾಲೆ ಹಾಕಿನ ಅಂದ್ರೆ ಸ್ವಲ್ಪ ತಿಂದ್ರೆ ಜೀರ್ಣ ಆಗಲಿ ಅಂತ ಕೇಸಿ ಮಸಾಲ ರೆಡಿ ಮಾಡಿ ಅಜ್ವಾನ ಅವನ್ನೆಲ್ಲ ಹಾಕಿ ಟೇಸ್ಟ್ ಆಗಂತ. ಇಲ್ಲಿ ತೊಂಬತ್ತು ಮುಂದೆ ಬಿಡಿಸೋದು ನೋಡ್ರಿ, ಬೀಜ ತೆಗಿತಾರ. ಈ ಥರ ಬೀಜ ತೆಗೆದು ಅವ್ನು ಕಟ್ ಮಾಡಿ ಇಟ್ಟಿದ್ದೆ ಮೊದ್ಲ. ಹಂಗೆ ಕಚ್ ಮಾಡಿ ಇಲ್ಲ ತಾನ ಇದಾಗ್ತದ. ಸ್ಟೀಮ್ ಇದಾಗ ತಾನ ಹಾಕವು. ಹೌದು ನೋಡು. ಏನು ಮಾಡಿಲ್ಲ ಹಂಗೆ ಇದು. ನೋಡ್ರಿ ಹಿಂಗೆ ಬರ್ತಾವ. ಕಟ್ ಮಾಡಿ ಇದು ಮಾಡಿದಾರ ಹಂಗೆ ಬರ್ತಾವ ಕರೆಕ್ಟೇ. ಅಯ್ಯೋ 3 ದಿವಸ ಬರೀ ಬೆಲ್ಲದಾಗ ನೆನೆ ಇಡ್ತಾರೆ. ದಿವಸ ಕೈ ಆಡಿಸೋದು ಇದು ಮಾಡೋದು. ನೋಡ್ರಿ ನೀವು ಕೂಡ ಟ್ರೈ ಮಾಡಿ ನೋಡ್ರಿ. ಸ್ವಲ್ಪ ಹೊಸದಾಗಿ ಮನ್ಯಾಗ ಏನಾದರೂ. ಯಾಕಂದ್ರೆ ಹೊರಗಡೆ ತಿನ್ನೋದು ಸೇಫಲ್ಲಿ ನೋಡ್ರಿ ಜಾಸ್ತಿ. ಆದಷ್ಟು ಏನು ಮನ್ಯಾಗ ಏನಾಗುತ್ತೆ ಕೈಲಿ ಅದು ಮಾಡ್ಕೆ ತಿನ್ಬೇಕು. ಎಷ್ಟು ದಿವಸ ಇರ್ತಾವೆ ಎಷ್ಟು ದಿವಸ ಇಲ್ಲ. ಇಟ್ಟಿಟ್ಟು ಪೀಸಾಗ ಇವು ನಾ ಕಟ್ ಮಾಡ ಇದನ್ನ ಮಾಡ್ಯಾರ ಅನ್ಕೊಂಡಿದ್ದೆ ರೀ. ಅವು ಕುದ್ದಿನ ತಾವೇ ಹಂಗತೆ ಇದಾಗ್ತಾವಂತ. ಅವ ಬಿಡ್ತಾವ. ಇದಕ್ಕೆ ಬೆಲ್ಲ ಹಾಕೊಳ್ಳಿ. ಈ ಬೆಲ್ಲ ಹಾಕಿದ್ರೆ ನೋಡೋಣ ಕಡಿಮೆ ಮತ್ತೆ ಮತ್ತೆ ಬರುತ್ತೆ. ಕಲಿಸ್ಬೇಕನ್ ಕೈಲಿ ಚಮಚಲ್ಲೇ ಕಲಿಸು. ಬೆಲ್ಲ ಬರುತ್ತೆ ಅನ್ಸುತ್ತೆ. ನಾನು ಸ್ವಲ್ಪ ಹಾಕಿದ್ರೆ ಸ್ವಲ್ಪ ಹಾಕ್ಬೇಕು. ಎಷ್ಟು ಇದು ಮಸಾಲ ಸ್ವಲ್ಪ ಮಸಾಲೆ ಅಲ್ಲಿ ಅಂತ ತಿಂದ್ರೆ ಜೀರ್ಣ ಶಕ್ತಿ ಜಾಸ್ತಿ ಆಗುತ್ತೆ ಇದರಿಂದ. ತಾನೇ ನೀರು ಬಿಡ್ತಾರೆ. ಈಗ ಇಷ್ಟು ಗಟ್ಟಿ ಐತಲ್ಲ, ನಾಳೆ ನೋಡ್ರಿ ಎಷ್ಟು
ನೀರು ಬಿಟ್ಟಿರ್ತೈತೆ ತಾನ. ಇನ್ನೂ ಸ್ವಲ್ಪ ಬೆಲ್ಲ ಹಾಕು, ಬರೀ ಇನ್ನೂ ಸ್ವಲ್ಪ ಬೆಲ್ಲ ಹಾಕೊಂಡು ಬೆಲ್ಲ ಕಡಿಮೆ ಇತ್ತು. ಹಾಕೊಂಬಿಟ್ರು. ಸೈಕಲ್ ಯಾಕತ್ತಾನೇನ ಕಟ್ ಮಾಡಲಿ. ಮುಚ್ಚಾಕಿ ಆಯ್ತು. ಇಷ್ಟು ಮುಚ್ಚಿ ಇಟ್ಬಿಡೋಣ. ನಾಳೆ ನೋಡೋಣ ಏನಾಗುತ್ತಂತ. ಬರ್ರಿ ನಾಳೆ ಬಾ. ನಾಳೆ ಗೊತ್ತಾಗುತ್ತೆ. ಮತ್ತೆ ಹೇಳು ಫ್ರೆಂಡ್ಸ್. ನೋಡ್ರಿ ಇವು ಮೊನ್ನೆ ನೆಲ್ಲಿಕಾಯಿನ ಏನು ನಮ್ಮ ಮನೆಯವರು ಬೆಲ್ಲ ಮತ್ತು ಒಂಚೂರು ಮಸಾಲೆ ಅದನ್ನು ಕಲಿಸಿ ಇಟ್ಟಿದ್ರು. ಈ ಥರ ನೀರು ಬಿಟ್ಟೈತ್ರಿ. 3 ದಿನ ಆಯ್ತು ನಾನು ಲಾಗ್ ಒಳ್ಳೆ ಸ್ಟಾರ್ಟ್ ಮಾಡಿಲ್ಲ, ಹಾಗಾಗಿ ನಿಮಗೆ ಡೈಲಿ ವಿಡಿಯೋದ ಜೊತೆಗೆ ಇದು ಸಿಗಲಿಲ್ಲ. ನಂಗೆ ಆರಾಮಿರೋದ ಕಾರಣ ನಾನು ವಿಡಿಯೋ ಮಾಡಿಲ್ಲ ನೋಡ್ರಿ. ಇದು 3 ದಿನ ಆಯ್ತು. ಇವತ್ತಿಗೆ ನೆನ್ನೆ ಇಟ್ಟು ಕೇಸಿ ಫುಲ್ಲು ನೆಂದು ಬಿಟ್ಟಾವ. ಇವಾಗಲೇ ಒಂದು ಬಟ್ಲದಷ್ಟು ತೊಗೊಂಡು ನಾವು ತಿಂದೀನಿ. ಮತ್ತೇನೈತಿ ಇದನ್ನ ಇವತ್ತು ಬಸಿತಾರೆ. ನೀರಿನ ಅಂಶ ಉಳ್ದಿದ್ದೇನೈತಲ್ಲ ಅದೆಲ್ಲ ತೆಗೆದು ಕೇಸಿ ನೋಡ್ರಿ ಇದ್ರೊಳಗೆ ಹಾಕೋತಾರ. ಬೇಕಂತ ಸರ್ ಮತ್ತೆ ಅಲ್ಲ ಹಾಕ್ಬಿಡು ಡೈರೆಕ್ಟು. ಅದ್ರಾಗ ಹಾಕ್ಬಿಡಿ ಎತ್ತಿ ಬಸಿತೈತಲ್ಲ ಅದು ಮಸಾಲೆ ಆಗ ಅದು ಚಂದಾಗಲ್ಲ ಮತ್ತೆ ಅದೆಲ್ಲ ಇದು ಬಿಟ್ಟಿರ್ತದೆ ಚಂದ ಅನ್ಸಲ್ಲ ಮತ್ತೆ ಅದಕ್ಕೆ ಹಾಕ. ಒಂದು ಹನಿ ನೀರು ಹಾಕ್ಬಿಡಿದ್ರಿ ಅದಕ್ಕೆ. ಕುದಿಸ್ಕೊಳ ಮುಂದಾಗ ಹೆಂಗೆ ಕುದಿಸ್ಕೋಬೇಕಂತ ಕುದಿಸೋದಿಲ್ಲ. ಸ್ಟೀಲ್ ತಳ ಇಡ್ಲಿ ಸಾಚೆ ಇರುತ್ತೆ ನೋಡ್ರಿ. ಇಡ್ಲಿ ಸಾಚದೊಳಗೆ ಕೆಳಗೆ ಇಡ್ಲಿ ಮಾಡಾಗ ಹೆಂಗೆ ನೀರು ಹಾಕ್ತೀವಿ ಹಂಗತ್ತೆ ನೀರು ಹಾಕಿರ್ಬೇಕು ಕೆಳಗೆ. ಅವು ಇಡ್ಲಿ ಸಾಚದ ಮ್ಯಾಗ ಏನೈತಿ ಇವನ್ನ ಹಾಕ್ಕೋಬೇಕ್ರಿ. ಈಗ 1 ಸಚ್ಚೆ 2 ಸಚ್ಚೆ 3 ಸಚ್ಚದ ಹೆಂಗೆ ಒಟ್ಟು ಅವು ತುಂಬೋಷ್ಟು ಹಾಕೋಬೇಕು. ಹಾಕೊಂಡ್ ಕೇಸಿ ಇಡ್ಲಿ ಕುದಿಯಕ್ಕೆ ಇಡ್ತೀವಲ್ಲ ಆ ಥರ ಕುದಿಯಕ್ಕೆ ಇಡ್ಬೇಕ್ರಿ. ಅದು ಬರೀ ಒಗಿಗೆನೆ ಆ ಉಗಿಗೆನೆ ಕುದಿಬೇಕ್ರಿ. ಅವು ಕುದ್ದಿ ನೋಡಿದ್ರಲ್ಲ ಅವು ಅದ್ರ ನೆಕ್ಸ್ಟ್ ವಿಡಿಯೋ ತೊಗೊಂಡಿವಿ ಒಳಗೆ ಹೆಂಗೆ ಬರ್ತಾವ ಅಂತೇಳಿ. ಈ ಥರ ಪೀಸಾಗಿ ಬಂದು ಬೆಲ್ಲ ಒಂಚೂರು ಮಸಾಲ ಹಾಕಿ ನೆನೆ ಇಟ್ಟಿದ್ರು. 3 ದಿನ ಆಯ್ತು ತೆಗ್ದಿವಿ. ಇವತ್ತು ಬಿಸಿಲಿಗೆ ಒಣಗಿಡ್ಬೇಕಂತ್ರಿ. ಈ ಬಿಸಿಲಿಗೆ ಒಣಗೋದು ನನಗಂತೂ ಕಷ್ಟ ಅನ್ಸುತ್ತೆ. ಕಷ್ಟ ಅನ್ನೋದಕ್ಕಿಂತ ಇವು ಜಾಸ್ತಿನೂ ಇಲ್ಲಲ್ಲ. ಅವು ಒಣಗೋಕ್ಕಿಂತ ಮುಂಚೆ ನಾವೇ ತೊಗೊಂಡು ತಿಂತೀವಿ ಏನೋ ಗೊತ್ತಿಲ್ಲ. ಒಣಗಿದ ಮಾತ್ರ ಸೂಪರಾಗಿ ಬರ್ತಾವೆ. ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಒಳಗೆ ಮಾಡಿದ್ರೆ ಜಾಸ್ತಿ ದಿನ ಇಟ್ಕೋಬೋದು ನೋಡ್ರಿ. ಸೂಪರಾಗಿ ಅದಾವೆ. ಇಲ್ಲಿ ಬೆಳಗ್ಗೆ ನಾಷ್ಟ ಮಾಡೀನಿ. ನಮ್ಮನೆಯವ್ರು ನಾಷ್ಟ ಮಾಡ್ತಾರೆ. ಇವಾಗ ಮೊಸರು ಹಾಕೀನಿ, ಹಾಲು ಕಾಸಿಟ್ಟೀನಿ. ಏನು ಗುಂಡ ಬಜ್ಜಿಯಾ ಎಲ್ಲದು ಒಮ್ಮೆ ಹಾಯ್ ಮಾಡು. ಹಾಯ್ ಹ್ಞೂ ಕೊಡ್ತೀನಿ. ಹಾಯ್ ಮಾಡು. ಹಾಯ್ ಮಂಗೆ ಹಿಂಗೆ ತಿನ್ನಲಿಲ್ಲಪ್ಪ. ಮ್ಯಾಗ ಆ್ಯಕ್ಚುಲಿ ಹಾಳಿ ಹುಚ್ಚಿಡ್ಬೇಕು ಈಗ ಅನ್ಕೊತಿರ್ತೀನಿ. ಈ ಬಿಸಿಲಿನ ಇಡಬಾರ್ದಿತ್ತು. ಎಳಿ ಬಿಸಿಲಾಗುತ್ತಲ್ಲ ಇಪ್ಪು ನೋಡ್ರಿ. ಇದನ್ನ ಎತ್ತಿ ನಮ್ಮ ಮನೆಯವ್ರು ಇಡ್ತಾರ ನೋಡ್ಕೋತಾ ಇರ್ಬೇಕು. ಇವನ್ನ ಇಲ್ಲಿ ಮಂಗೇನ ಕಾಟ್ ಒಂದು ಸಿಕ್ಕಾಬಿಟ್ಟಿರಿ. ಬರ್ರಿ ಫ್ರೆಂಡ್ಸ, ನಮ್ಮ ಮನೆಯವರು ನೆಲ್ಲಿಕಾಯ್ದು ಈ ಥರ ಇದನ್ನ ಮಾಡಿದ್ರು ನೋಡ್ರಿ. ಪೂರ್ತಿಯಾಗಿ 3 ದಿನ ಒಣಗ್ಯಾವ್ರಿ ಇವು ಕರೆಕ್ಟಾಗಿ. ನೋಡ್ರಿ ಇಲ್ಲಿ ನೋಡ್ತಿರ್ಬೋದು ನೀವು. ನೋಡ್ರಿ ಇಲ್ಲಿ ಮಸಾಲ ಕೂಡ ಹಿಡ್ಕೊಂಡೈತಿ. ನೋಡ್ರಿ ನೋಡ್ರಿ ಹೆಂಗತ್ತೆ ಒಣಗ್ಯಾವ್ರಿ. ತಿನ್ನಕ್ಕೆ ಇಷ್ಟು ಟೇಸ್ಟ್ ಆಗ್ಯಾವಲ್ರಿ ಫ್ರೆಂಡ್ಸ. ಅರ್ಧ ಕಿಲೋ ತಂದಿದ್ದೇನೆ. ಅರ್ಧ ಕಿಲೋದಾಗ ಏನೋ ಪೂರ್ತಿ ಆಗಿಲ್ಲ. ಇದು ಈಗ ಕಂಪ್ಲೀಟ್ ಆಗತ್ರಿ. ಸದ್ಯ ಇದು ಸಕ್ರೆ ನೋಡಿ ಸಕ್ರೆ ಮಿಕ್ಸರ್ ಹಾಕೊಂಡು ಸ್ವಲ್ಪ ಪೌಡರ್ ಮಾಡ್ತೀನಿ. ಇದಕ್ಕೆ ಹಾಕ್ಬೇಕು. ಆ್ಯಕ್ಚುಲಿ ಇದಕ್ಕೆ ಚಾಟ್ ಮಸಾಲ ಹಾಕ್ಬೇಕು. ಚಾಟ್ ಮಸಾಲ ಸಕ್ಕರೆ ಮಿಕ್ಸ್ ಮಾಡಿ ಹಾಕ್ಬೇಕು. ಚಾಟ್ ಮಸಾಲ ಬೇಡ ಆಗುತ್ತಾರೆ ಅಷ್ಟೇ. ಇದು ಹಾಕ್ತೀನಿ ಸಕ್ಕರೆ ಅಷ್ಟು ಹಾಕ್ತೀವಿ. ಸಕ್ಕರೆ ಪೌಡ್ರು
ಓಂಕಾರ ಏನ್ ಕಿರಿಕಿರಿ ನಿಂದು? ಇವು ಮಸ್ತ್ ಸೂಪರ್ ಆಗ್ಯಾವ. ಆಗುತ್ತೆ ಚಾಟ್ ಮಸಾಲ ಹಾಕ್ಬೇಕೈತಿ. ನೋಡು ಹಾಕ್ಲಿ ಚಾಟ್ ಮಸಾಲ ಬೇಡ, ಸೂಪರ್ ಆಗ್ಯಾವ ಹುಳಿ ಹುಳಿ ಖಾರ ಖಾರ ಅನಿಸುತ್ತಲ್ಲ ಚಲೋ. ನೋಡಿ ಬೇಡ ಮಸ್ತ್ 8 ನಂಬರ್ ಆಗ್ಯಾವ. ಬೇಡ ಅನ್ಸುತ್ತೆ ನನಗೆ. ಏಕ್ ನಂಬರ್. ಟ್ರೈ ಮಾಡಿ ನೋಡ್ರಿ, ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವ. ನಡಬರ್ಕ್ ಲಾಗ್ ಮಾಡಿಲ್ಲ, ಎಲ್ಲ ಕುಡಿ ಒಂದ ಲಾಗ್ದಾಗ ಬರುತ್ತೆ. ಆಗುದ್ ಮಾತ್ರ ವಾವ್ ಅನ್ನಂಗಿದು. ಟ್ರೈ ಮಾಡಿದ್ರೆ ಏನು ತಪ್ಪಿಲ್ಲ, ಜಾಸ್ತಿ ಖರ್ಚಿನಿಲ್ಲ ಏನಿಲ್ಲ. ಒಂದ್ಸಲ ಟ್ರೈ ಮಾಡಂತ ನೋಡ್ರಿ ಎಲ್ಲ. ಸುಮ್ಮನೆ ಅಂಗಡಿಯಾಗ ತೊಂಬರ್ಕಿಂತ ಮನೆ ಮಾಡ್ಕೊಂಡು ತಿನ್ನೋದು ಚಲೋ. ನಂಗೆ ಇಷ್ಟ ಆಗಿ ನಾನು ತರ್ತೀನಿ ಯಾವಾಗೂ ಮುಂಚೆನು.